ಅವತ್ತು ನಿನ್ನ ಮಾಡ್ಲಿಂಗ್ ಮಾಡಬೇಡ ಅಂತ ಹೇಳಿದೆ. ನೀ ಹೇಳಿದೆ ನನಗೆ ಹೆಸರು ಬಂದ್ರೆ ನೀನು ಸಹಿಸಲ್ಲ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅಂತ ಹೇಳಿದೆ. ಆದರೆ ಇವತ್ತು ನಿನ್ನ ಹೆಸರು ಕೀರ್ತಿ ಎಲ್ಲ ಕೊಚ್ಚಿಲ್ ಬಿದ್ದೋಯ್ತು. ಇನ್ಯಾವತ್ತೂ ಇಂಥ ತಪ್ಪು ಮಾಡಲ್ಲ ಆದಿತ್ಯ. ನೀನು ಹೇಳ್ದಾಗ ಕೇಳ್ತೀನಿ, ನನ್ ಕ್ಷಮಿಸ್ಬಿಡು. ಇಟ್ಸ್ ಓಕೆ. ಇವತ್ತಿನ ಪೇಪರ್ ಓದ್ಯಾ? ಯಾಕೆ? ಯಾವನೋ ಒಬ್ಬ ಈಜ್ಗಾರ ನೀರಲ್ಲಿ ಮುಳುಗಿ 1 ಗಂಟೆ ಆದ್ಮೇಲೆ ಮೇಲ್ ಬಂದಂತೆ. ನಮ್ಮ ತಾತ ಮುಳುಗಿ 6 ವರ್ಷ ಆಯ್ತು, ಇನ್ನು ಮೇಲೆ ಕೆದ್ದಿಲ್ಲ. ಎಲ್ಲೋ ಸಿಗಾಕಟ್ಟಿರ್ಬೇಕು. ಈ ಡಬ್ಬಾ ನ್ಯೂಸ್ ಎಲ್ಲ ನನಗೆ ಬೇಕಾಗಿಲ್ಲ. ನನಗೆ ಎಸಿ ಬೇಕಾದ್ರೆ ಎಸ್ ಬಿಡು, ನಾನು ಹೋಗ್ತಾ ಇರ್ತೀನಿ. ಮೆಲ್ಲಕ್ ಮಾತಾಡಯ್ಯ, ಒಳಗಡೆ ಕಸ್ಟಮರ್ ಇದಾರೆ. ಮೆಲ್ಲಗೆನೆಯ ಮಾತಾಡೋದು. ನನಗೆ ಕೊಡ್ಬೇಕಾದ ಬಗ್ಗೆ ಕೊಡೆಯ. ಎಷ್ಟೇ ಕೊಡ್ಬೇಕು? ಕೊಡ್ಬೇಕು 10,000 ರೂಪಾಯಿ ಅಸಲು, 60,000 ರೂಪಾಯಿ ಬಡ್ಡಿ, ಒಟ್ಟು 70,000 ರೂಪಾಯಿ ಕೊಡ್ಬೇಕು. ಎತ್ತಯ್ಯ? ಇದು ಗಾಂಧಿನಗರದ ಬಡ್ಡಿ. ಅಂದಂಗೆ ಅವತ್ತು ನಾನ್ ನಿನಗ್ ಪತ್ರ ಬರ್ಕೊಟ್ಟಿದ್ನಲ್ಲ, ಆ ಪತ್ರ ತಗೊಂಬಂದ್ ನನ್ನ ಮಕ್ಕದ ಮೇಲೆ ಬಿಸಾಕ್ಬಿಡು. ತಮ್ಮ ದುಡ್ಡು ಎಣಿಸ್ಕೊಂತ ಹೋಗ್ತಾ ಇರ್ಬೋದು. ಪತ್ರ? ಯಾವ್ದೇ ಆ ಪತ್ರ? ಯಾವ ಪತ್ರ ನೀನ್ ಬರ್ಕೊಟ್ಟಿದ್ಯಾ? ಹೋಗ್ಲಿ, ತಾವ್ ನನಗೆ ಹಣ ಕೊಟ್ಟಿದ್ದು, ನಾನ್ ನಿಮ್ಮ ಹತ್ರ ತಗೊಂಡಿದ್ದು 4 ಜನ ನೋಡಿರ್ಬೇಕಲ್ಲ, ಅವ್ರನ್ನಾದ್ರೂ ಕರ್ಕೊಂಡ್ ಬನ್ನಿ. ನಿಮ್ ದುಡ್ಡು ಪಟ್ 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 ಅಂತ ಏನು 4 ಜನ ನೋಡುವಾಗ ನಾನು ದುಡ್ಡು ಕೊಟ್ಟಿದ್ದೀನಿ. ಅದನ್ನ ಕೊಡ್ಬೇಕಾದ್ರೆ ಏನಾದ್ರು ರವೀಂದ್ರ ಕಲಾಕ್ಷೇತ್ರದಲ್ಲಿ, ಟೌನ್ ಹಾಲ್ ನಲ್ಲಿ, ಸ್ಟೇಡಿಯಂ ನಲ್ಲಿ ವಿಡಿಯೋ ಕ್ಯಾಮ್ರಾ ಇಟ್ಕೊಂಡಾಗ ಕೊಟ್ಟಿದ್ದೀನಿ. ಯಾರು ನೋಡೇ ಇಲ್ವಲ್ಲಯ್ಯ? ಯಾರು ನೋಡಿಲ್ವಾ? ಪತ್ರ ಇಲ್ಲ, ಯಾರು ನೋಡಿಲ್ಲ. ಬದ್ಮಾಶ್, ನೀನು ನನಗ್ ಸಾಲ ವಾಪಸ್ ಕೊಡು ಅಂತ ಕೇಳ್ತಾ ಇದ್ಯಾ? ಯಾರೋ ನೀನು? ಕುಳ, ಇಲ್ಲೇ ನೋಡ್ಬೇಕು, ಹಿಂದೆ ಮುಂದೆ ನೋಡ್ಬೇಡ. ನಿನ್ಗೆ ಹೇಳ್ತಾ ಇರೋದು. ಎಷ್ಟೋ ನಿನ್ ರೇಟು? ಉಫ್ ಅಂತ ಉರ್ಬಿಟ್ರೆ ಆರೋಗ್ಬಿಡ್ತೀಯ. ಬದ್ಮಾಶ್, ನನ್ ಶಾಪಿನ ಗ್ಲಾಸ್ ಹೊರ್ಸೋ ಯೋಗ್ಯತೆ ನಿನ್ಗಿಲ್ಲ. ನಾನು ನಿನ್ನ ಹತ್ರ ಸಾಲ ತಗೊಂಡಿದ್ದೀನ? ನನ್ನ ರೂಟಲ್ಲಿ ಬಂದು ನನಗೆ ತಿರುಗಿ ಬರ. ಡೋಂಟ್ ರಿಪೀಟ್. ಅಣ್ಣ, ಈ ಕೂದ್ಲಿಗೆ ಯಾವ ಎಣ್ಣೆ ಆಗ್ತಾ ಇದೆಯಾ? ಡೂಪ್ಲಿಕೇಟ್ ಕೂದಲು. ಅಣ್ಣ, ಫೋಟೋ ಸ್ಟುಡಿಯೋ ಅಲ್ದೆ ಸೈಡ್ ಬಿಸ್ನೆಸ್ ಬೇರೆ ಇಟ್ಕೊಂಡಿದ್ಯಾ? ಕಿವಿಯಿಂದ ಗುಗ್ಗೆ ತೆಗೆಯೋದು. ನಾನು ನಿನ್ ಕಣ್ಗೆ ಸಂತೆಲಿ ಕಿವಿ ಒಳಗ್ ಗುಗ್ಗೆ ತೆಗಿಯೋಂತರ ಕಾಣಿಸ್ತೀನ? ನೋಡು, ಏನಿದು? ಅಲ್ಲೇ ನೋಡ್ತೀಯ? ಇದು ನೋಡು, ಏನ್ ಗೊತ್ತಾ? ಕ್ಯಾಶ್ ಬ್ಯಾಗ್. ಇದೇನ್ ಗೊತ್ತಾ? ಫುಡ್ ಬ್ಯಾಗ್. ನೋಡಿದ್ರೆ ಗೊತ್ತಾಗುತ್ತೆ. ಅಣ್ಣ, ನಿನ್ನ ಹತ್ರ ದುಡ್ಡಿದ್ರೆ ಬ್ಯಾಂಕ್ ಅಲ್ಲಿ ದುಡ್ಡಿದ್ದಂಗಣ ಇವತ್ತೆಲ್ಲ ನಾಳೆ ವಾಪಸ್ ಬಂದೇ ಬರುತ್ತೆ. ಈಗ ಹೇಳು, ಕೊಟ್ಟ ಸಾಲ ಹೆಂಗ್ ವಾಪಸ್ ಕೇಳ್ಬೇಕು ಅಂತ? ಅತಿ ವಿನಯದಿಂದ, ಅತಿ ಭಕ್ತಿಯಿಂದ, ಸ್ವಾಮಿ ನಿಮ್ಮ ತಿರೋ ಬಾಕಿನ ನಮ್ಗೆ ದಯವಿಟ್ಟು ವಾಪಸ್ ಕೊಡ್ತೀರಾ ಅಂತ ಕೇಳ್ಬೇಕು. ಪತ್ರ ಇಲ್ಲ, ಯಾರು ನೋಡಿಲ್ಲ. ಬಿ ಕೇರ್ಫುಲ್. ಫ್ರೀಯಾಗಿ ಸಿಕ್ರೆ I'll make a try. That's all. But still. ಸ್ವಲ್ಪ ಇರು. ಆದಿತ್ಯ ಹಾಕೊಳ್ಳೋದು ಒಂದೇ 1 ಸ್ಪೂನ್ ಸಕ್ಕರೆ. ಉತ್ತರ, ಈ ಸೀರೆ ತಗೋ. ತುಂಬಾ ಚೆನ್ನಾಗಿದೆ. ನನಗ್ ತಗೊಂಡ್ ಬರ್ಲಿಲ್ವಾ? ನಿನಗೆ ತರದೇ ಇರ್ತೀನಾ? ಮತ್ ಮೊದ್ಲೇ ಯಾಕೆ ನನಗ್ ಕೊಡ್ಲಿಲ್ಲ? ನೀನ್ ಕೋಪ ಮಾಡ್ಕೊಂಡ್ರೆ ತುಂಬಾ ಸುಂದರವಾಗಿ ಕಾಣ್ತೀಯ, ಅದಕ್ಕೆ ತಗೋ. ಈ ಕಲರ್ ನಿಂಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆ ಹೇಗಿದೆ? ಇದಕ್ಕಿಂತ ಅದೇ ಚೆನ್ನಾಗಿದೆ. ಇದನ್ ತಗೊಂಡು ಅದ್ ನನಗ್ ಕೊಡು. ಇದ್ಯಾಕೆ ಪ್ರಜ್ಞಾ, ಈ ಕಲರ್ ಅಂದ್ರೆ ನಿಂಗೆ ಇಷ್ಟ ಅಲ್ವಾ? ಇದಕ್ಕಿಂತ ಅದೇ ಚೆನ್ನಾಗಿದೆ. ಕೊಡ ಇಲ್ಲಿ. ಆದಿತ್ಯ, ಈಗ ನೀವು ಉತ್ತರಂಗ್ ತರಬೇಕಾದ್ದು ಸೀರೆ ಅಲ್ಲ, ಒಳ್ಳೆ ಗಂಡನ್ನ. ಖಂಡಿತ ಉತ್ತರ ಒಳ್ಳೆ ಗಂಡನ ಹುಡುಕಣ. ಅವಳ ಮುಖಕ್ಕೆ ಒಳ್ಳೆ ಗಂಡ ಯಾಕೆ? ಯಾರಾದ್ರೂ ಪರವಾಗಿಲ್ಲ, ಅವಳೇ ಅಡ್ಜಸ್ಟ್ ಆಗ್ತಾಳೆ. ಪ್ರಜ್ಞಾ, ಯಾಕೆ ಹಾಗೆ ಮಾತಾಡಿ ಅವಳು ಅಳೋ ಹಾಗೆ ಮಾಡ್ತೀಯ ನೀನು? ಈಗ ನಾನು ಏನಂದೆ? ಸುಮ್ನೆ ಜೋಕ್ ಮಾಡ್ದೆ ಅಷ್ಟೇ. ಚಿಕ್ಕ ವಯಸ್ಸಿನಿಂದ ಏನಾದ್ರೂ ಅಂದ್ರೆ ಅಳೋದು ಅವಳಿಗೆ ಅಭ್ಯಾಸ ಅಲ್ವಾ? ಇನ್ನೊಬ್ಬರನ್ನ ನೋಯಿಸಿ ಖುಷಿ ಪಡೋದು
ಒಳ್ಳೇದಲ್ಲ. ಪುತ್ರ, ನಿಮ್ಮ ಅಕ್ಕನ ಸ್ವಭಾವ ನಿಂಗೆ ಗೊತ್ತೇ ಇದೆ. ಆವೇಶ ಜಾಸ್ತಿ, ಆಲೋಚನೆ ಕಡಿಮೆ. ನೊಂದ್ಕೋಬೇಡ. ಚಿಕ್ಕ ವಯಸ್ಸಿನಿಂದ ನನ್ಗೆ ಅಭ್ಯಾಸ ಆಗೋಗಿದೆ. ಅವಳ ಪರವಾಗಿ ನಾನು ಸಾರಿ ಕೇಳ್ತೀನಿ. ಅಷ್ಟೊಂದು ದೊಡ್ಡ ಮಾತು ಯಾಕೆ? ಅಕ್ಕ ನನಗಿಂತ ದೊಡ್ಡವಳು. ಅವಳು ನನ್ಗೊಂದು ಮಾತಂದ್ರೆ ತಪ್ಪೇನಿಲ್ಲ, ಅಡ್ಜಸ್ಟ್ ಆಗ್ತೀನಿ. ಆದ್ರೆ ಇವತ್ತು ನನ್ನನ್ನಂದ ಹಾಗೆ ನಾಳೆ ನಿಮ್ಮನ್ನು ಏನಾದ್ರು ಅಂದ್ರೆ ನಿನ್ ತರನೇ ಅಡ್ಜಸ್ಟ್ ಆಗ್ತೀನಿ, ಸರಿನಾ? ಥ್ಯಾಂಕ್ ಯು. ನಿಮ್ಮಂತ ಅರ್ಥ ಮಾಡ್ಕೊಳ್ಳೋ ಮನುಷ್ಯ ನಮ್ಮ ಅಕ್ಕನಿಗೆ ಸಿಗ್ತಾ ಇರೋದು ನಿಜವಾಗ್ಲೂ ಅವಳ ಅದೃಷ್ಟ. ಅಲ್ಲ, ಎಲ್ಲ ಹೆಂಗಸರು ಅವ್ರ ಸೌಂದರ್ಯ ತೋರ್ಸಕ್ ಪ್ರಯತ್ನ ಪಡ್ತಾರೆ. ನೀನೇನು ಇರೋ ಸೌಂದರ್ಯ ಮುಚ್ಚಿಡ್ತಾ ಇದೀಯಾ? ಹ್ಮ್ ಅರ್ಥ ಆಗ್ಲಿಲ್ವಾ? ಹ್ಮ್ ಬಾ. ಈಗ ನೋಡು, ಕನ್ನಡಕ ಹಾಕ್ತಿದ್ರೆ ನೀನು ಚೆನ್ನಾಗಿ ಕಾಣ್ತೀಯ. ಇನ್ಮೇಲೆ ಯಾವಾಗ್ಲೂ ಹೀಗೆ ನಗ್ನಗ್ತಾ ಇರ್ಬೇಕು. ಓಕೆ, ಬಾ. ಓ ಅಪ್ಪ, ಪುರೋಹಿತ್ರು ಏನಂದ್ರಪ್ಪ? ಬರೋ ತಿಂಗಳು 10ನೇ ತಾರೀಕು ಮುಹೂರ್ತ ಚೆನ್ನಾಗಿದೆ ಅಂತೆ. ಓ, ಏನ್ ಹೇಳಿ ಅಂದ್ರೆ 10ನೇ ತಾರೀಕು ನಿಮ್ಗೆ ಓಕೆ ತಾನೆ? ನನಗೋಕೆ, ನಿಮ್ಮ ಮಗಳಿಗೆ ಓಕೆನಲ್ವೋ ಕೇಳಿ. ನನಗೂ ಓಕೆ. ಎಲ್ಲಿ ಕಾಣ್ತಾನೆ ಇಲ್ಲ. ಏನಕ್ಕ ಇನ್ನು ಹೀಗೆ ಕೂತಿದ್ಯಾ? ಬೇಗ ರೆಡಿ ಆಗು. ಬನ್ನಿ ಬನ್ನಿ, ಬೇಕಾದಷ್ಟು ಕೆಲಸ ಇದೆ. ಬನ್ನಿ ಬೇಗ ಬೇಗ. ಏನಮ್ಮ, ಯಾರಾದ್ರೂ ಹೋಗ್ಬಿಟ್ರಾ? ವಾಟ್ ಹ್ಯಾಪನ್? ಸತ್ತವ್ರ ಮನೆ ಈ ತರ ಇರುತ್ತಾ? ಚಿಚಿ, ಇವತ್ ನನ್ ಮದ್ವೆ. ವಾಟ್? ಓ ಮೈ ಗಾಡ್! ಏನಮ್ಮ ನೀನು? ಎಂತ ಗುಡ್ ನ್ಯೂಸ್ ಹೇಳ್ಬೇಕು ಅಂತ ನಾನ್ ಬಂದ್ರೆ ನನ್ಗೆ ಎಂತ ಬ್ಯಾಡ್ ನ್ಯೂಸ್ ಹೇಳ್ತಾ ಇದ್ಯಾ? ಏನ್ ನೀವ್ ಹೇಳ್ತಾ ಇರೋದು? ನನ್ ಫ್ರೆಂಡ್ ಒಬ್ಬ ಭಾರಿ ಬಡ್ಜೆಟ್ ಪಿಕ್ಚರ್ ತೆಗಿಬೇಕು ಅಂತ ಇದ್ದಾನೆ. ಒಬ್ಳು ಹೊಸ ಹೀರೋಯಿನ್ ಬೇಕು ಅಂತ ಹುಡುಕ್ತಾ ಇದ್ದ. ನಾನ್ ನೋಡೋಣ ಅಂತ ನಿನ್ ಫೋಟೋನ ಹಂಗೆ ಸುಮ್ನೆ ಸ್ಯಾಂಪಲ್ ಕಳಿಸ್ದೆ. ನೋಡಿದ ತಕ್ಷಣನೇ ಪ್ರೊಡ್ಯೂಸರು ಡೈರೆಕ್ಟ್ರು ಫ್ಲಾಟ್. ನಾನೇ ನೀರಾಕಿ ಎಬ್ಬಸ್ದೆ. ನೋಡು, 2 ಫ್ಲೈಟ್ ಟಿಕೆಟ್ ಕಳಿಸಿದ್ದಾರೆ. ಅವ್ರು ತೆಗಿಯೋ 2 ದೊಡ್ಡ ಪಿಕ್ಚರ್ಗೆ ನೀನೇ ಹೀರೋಯಿನ್. ವಾಟ್? ಯಸ್! 2 ಸಿನಿಮಾದಲ್ಲ? ಓ, 2 ಅಂತ ಇದ್ದಾಳಲ್ಲೋ. ಪೂರ್ ನಾಲೆಜ್. ನೋಡು, ನೀನ್ ಹೂ ಅಂದ್ರೆ 2 ಅಲ್ಲ 200 ಪಿಕ್ಚರ್ಗೆ ನಿನ್ನ ಹೀರೋಯಿನ್ ಆಗಿ ಮಾಡ್ಬಿಡ್ತೀನಿ. ಬೇಗ ಗಂಟು ಬಿಟ್ಟೆ ಕಟ್ಟು. ಕ್ವಿಕ್ 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 ಕ್ವಿಕ್. ಫ್ಲೈಟ್ಗೆ ಹೋಗಕ್ ಲೇಟ್ ಆಗ್ತಾ ಇದೆ ಅಮ್ಮ. ಇನ್ ಸ್ವಲ್ಪ ಹೊತ್ತಲ್ಲಿ ನನ್ ಮದ್ವೆ ಅಲ್ವಾ? ನಾನು ನಿನ್ನ ಹೀರೋಯಿನ್ ಮಾಡ್ಬೇಕು ಅಂತ ಮಾತಾಡ್ತಾ ಇದ್ದೀನಿ, ನೀನು ಮದುವೆ ಬಗ್ಗೆ ಮಾತಾಡ್ತಾ ಇದೀಯ. ನೋಡಮ್ಮ, ಹೀರೋಯಿನ್ ಯಾವತ್ತೂ ಮದುವೆ ಮಾಡ್ಕೋಬಾರ್ದು. ಫ್ಯಾನ್ಸು ಕಟ್ಕೊಂಡ್ ಹೆಂಡತಿ ಬೇರೆಯವ್ರ ಜೊತೆ ಓಡೋದಷ್ಟು ಫೀಲ್ ಮಾಡ್ಕೊಂಡ್ಬಿಡ್ತಾರೆ. ಏನಂತೆ ಪಾಸ್ಪೋರ್ಟ್? ಇಷ್ಟ್ ವಯಸ್ಸಾದ್ರು ಮಾಧುರಿ ದೀಕ್ಷಿತ್ ಮದುವೆ ಮಾಡ್ಕೊಂಡಿದ್ದಾಳ? ಮೀನಾ? ಸೌಂದರ್ಯ? ನಗಮ? ಹೇ, ನೋಡಮ್ಮ, ನೀನ್ ಮದ್ವೆ ಆದ್ರೆ ಮಕ್ಳ ಹೇರೋ ತಾಯಿ ಆಗ್ತೀಯ ಹೊರತು ಹೀರೋಯಿನ್ ಆಗಲ್ಲ. ಮತ್ತೆ ಮದ್ವೆ? ಅಯ್ಯೋ, ಮದ್ವೆ ಇವತ್ತಲ್ಲ ನಾಳೆ ಮಾಡ್ಕೋಬಹುದು. ಆದ್ರೆ ಹೀರೋಯಿನ್ ಮಾತ್ರ ಇವತ್ತೇ. ನಾಳೆ ಅಂದ್ರೆ ನಮ್ಮ ಪ್ರಾಣನೂ ಆಗಲ್ಲ. ಎಸ್, ಯಾ. ಅಮ್ಮ, ಹೆಣ್ಣನ್ ಕರ್ಕೊಂಡ್ ಬನ್ನಿ. ಅಕ್ಕ ಅಕ್ಕ ಎಲ್ಲಿ ಹೋದ್ಲು? ಅಕ್ಕ ಅಕ್ಕ ಅಮ್ಮ, ಬಾಲಿ. ಆದಿತ್ಯ, ಇವತ್ತು ನನಗೊಂದು ಪಿಕ್ಚರ್ಗೆ ಹೀರೋನ್ ಆಗೋ ಚಾನ್ಸ್ ಸಿಕ್ಕಿದೆ. ಈಗ ನಾನು ಅದನ್ನ ಕಳ್ಕೊಂಡ್ರೆ ಮತ್ತೆ ಇಂಥ ಚಾನ್ಸ್ ಸಿಗೋದಿಲ್ಲ.
ಮದುವೆ ಅನ್ನೋದು ನಮ್ಮ ತೀರ್ಮಾನನೇ ಆಗಿರೋದ್ರಿಂದ ನಾವು ಯಾವತ್ತು ಬೇಕಾದರೂ ಮಾಡ್ಕೋಬಹುದು. ನನ್ನ ಪ್ರೀತಿಸೋ ವ್ಯಕ್ತಿಯಾಗಿ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ನನಗೋಸ್ಕರ ಕಾಯ್ತಿರ್ತೀನಿ ಅನ್ನೋ ನಂಬಿಕೆಯಿಂದ ಹೋಗ್ತಾ ಇದ್ದೀನಿ. ಏನಿದೆಲ್ಲ? ಯಾಕೀಗಾಯ್ತು? For more updates, like, comment, subscribe to our channel.